ಇದರೊಂದಿಗೆ ಸಿಕ್ಕಿಬಿದ್ದ ನಟಿ ರನ್ಯಾ ರಾವ್. ಈ ಪ್ರಕರಣ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಮದುವೆಯಾಗಿ ಜಸ್ಟ್ 3 ತಿಂಗಳಾಗಿತ್ತಂತೆ. 3 ತಿಂಗಳಿಗೇನೆ ಸ್ಮಗ್ಲಿಂಗಿಗೆ ಇಳಿದಿದ್ರ ನಟಿ ಅನ್ನೋ ಅನುಮಾನ. ಹೆಸರಾಂತ ರಾಜಕೀಯ ಫ್ಯಾಮಿಲಿಯ ಸಂಬಂಧಿಕರಲ್ಲೇ ಮದುವೆ ಆಗಿದ್ದು. ತಾಜ್ ವೆಸ್ಟ್ ಎಂಡ್ ನಲ್ಲಿ ಅದ್ದೂರಿಯಾಗಿ ಮದುವೆ ಸಮಾರಂಭ ನಡೆದಿತ್ತು. 3 ತಿಂಗಳ ಹಿಂದಷ್ಟೇ ಲವ್ಲಿ ರಸ್ತೆಯಲ್ಲಿ ಫ್ಲಾಟ್ಗೆ ಶಿಫ್ಟ್ ಆಗಿದ್ರು. ಇದೀಗ ಸ್ಮಗ್ಲಿಂಗ್ ಆರೋಪದ ಅಡಿಯಲ್ಲಿ ಸೆರೆ ಸಿಕ್ಕಿದ್ದಾರೆ ನಟಿ ರನ್ಯಾ ರಾವ್. ಹೆಸರಾಂತ ರಾಜಕೀಯ ಫ್ಯಾಮಿಲಿಯ ಸಂಬಂಧಿಕರಲ್ಲೇ ಮದುವೆಯನ್ನ ಆಗಿದ್ರು ರನ್ಯಾ. ಮದುವೆಯಾಗಿ 3 ತಿಂಗಳಿಗೆ ಸ್ಮಗ್ಲಿಂಗ್ಗೆ ಇಳಿದಿದ್ರು ಅನ್ನೋ ಮಾಹಿತಿ ಇದೆ. ಇವತ್ತು ರನ್ಯಾ ಕಸ್ಟಡಿಗೆ ಪಡಿತಾರೆ ಡಿಆರ್ಐ ಟೀಮ್. ರನ್ಯಾರನ್ನ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶ. ಇವತ್ತು ಓಪನ್ ಕೋರ್ಟ್ನಲ್ಲಿ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ರನ್ಯಾ ಪರ ವಕೀಲರಿಂದ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ಇತ್ತೀಚೆಗಷ್ಟೇ ಮದುವೆ, ಒಳ್ಳೆ ಜೀವನ, ರಾಜಕೀಯ ಹಿನ್ನೆಲೆ ಉಳ್ಳ ಕುಟುಂಬದ ಸೊಸೆ ಕೂಡ, ಆದ್ರೂ ಸ್ಮಗ್ಲಿಂಗ್ ಇಳಿದಿದ್ ಯಾಕೆ ಅನ್ನೋ ದೊಡ್ಡ ಅನುಮಾನ. ಖಂಡಿತ ಸ್ಮಿತಾ, ಏನು ಈ ಒಂದು ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಇದ್ದಾರೆ. ಇವರು 3 ತಿಂಗಳಿಂದಷ್ಟೇ ಮದುವೆ ಆಗಿದ್ರು. ಅದ್ದೂರಿಯಾಗಿ ಅವರ ಮದುವೆ ನಡೆದಿತ್ತು. ಅದು ರಾಜಕೀಯ ನಂಟಿರ್ತಕ್ಕಂಥ ಒಂದು ಪ್ರಖ್ಯಾತ ಕುಟುಂಬದ ಜೊತೆ ಒಂದು ವಿವಾಹ ಆಗಿತ್ತು. ಆ ವ್ಯಕ್ತಿ ಕೂಡ ಒಬ್ಬ ಸಾಕಷ್ಟು ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ಆರ್ಕಿಟೆಕ್ಟ್ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಷ್ಟೆಲ್ಲ ಇದ್ದಾಗ್ಲೂ 3 ತಿಂಗಳಿಂದ ಮದುವೆ ಆಗ್ತಾರೆ. ಈಗ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸ್ಮಗ್ಲಿಂಗ್ ಆಕ್ಟಿವಿಟಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂದ್ರೆ ಇವರಿಂದ ಇನ್ಯಾವ ಸಿಂಡಿಕೇಟ್ ಇದೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಡಿಆರ್ಐ ಅಧಿಕಾರಿಗಳ ಮುಂದೆ ಇರತಕ್ಕಂಥದ್ದು. ಹೀಗಾಗಿ ಆಕೆಯಿಂದ ಏನು ಒಂದು ಆಕೆಯ ಫೋನ್ ಅನ್ನ ವಶಪಡಿಸಿಕೊಂಡಿದ್ರು, ಅದನ್ನ FSL ಗೆ ಕಳಿಸಿ ಅದರ ಅನಾಲಿಸಿಸ್ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಇದರಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಇತ್ತು ಮತ್ತೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು, ಇದರಲ್ಲಿ ಪ್ರಮುಖವಾಗಿ ಏನು ದುಬೈನಲ್ಲಿ ಈ ಚಿನ್ನವನ್ನ ಖರೀದಿ ಮಾಡಬೇಕಾದ್ರೆ ಅಷ್ಟು ನಗದನ್ನ ಯಾವ ರೀತಿ ಇಂಡಿಯಾದಿಂದ ಅಲ್ಲಿಗೆ ಹೋಗಿತ್ತೋ ಅಥವಾ ಅಲ್ಲಿಂದನೇ ಒಂದು ಇನ್ವೆಸ್ಟ್ ಮಾಡಿ ಇವರನ್ನ ಸುಮ್ಮನೆ ಕ್ಯಾರಿ ಫಾರ್ವರ್ಡ್ ಆಗಿ ಬಳಸ್ಕೊಳ್ಳಾಗ್ತಾ ಇತ್ತ, ಈ ಎಲ್ಲ ವಿಚಾರಗಳ ಬಗ್ಗೆ ಸದ್ಯ ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಬೇಕಾಗಿರೋದ್ರಿಂದ ಆಕೆಯನ್ನ ಮತ್ತೆ ಓಪನ್ ಕೋರ್ಟ್ ನಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಏನು ಆಕೆಯನ್ನ ಪರಪ್ಪನಗ್ರಹಾರಕ್ಕೆ ಕಳಿಸಲಾಗಿದೆ. ಇವತ್ತು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ ಅಂತೇಳಿ ಡಿಆರ್ಐ ಅಧಿಕಾರಿಗಳ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ನಾಗರಾಜ್, ಈಗ ಕಸ್ಟಡಿ ಕೇಳೋ ಸಾಧ್ಯತೆ ಇದೆ, ತನಿಖೆ ಅಂತೂ ಆಗೋದು ಬಾಕಿ ಇದೆ. ಯಾಕಂದ್ರೆ ಸಾಕಷ್ಟು ಮಿಸ್ಸಿಂಗ್ ಲಿಂಕ್ಸ್ ಗಳು ಕೂಡ ಈ ಪ್ರಕರಣದಲ್ಲಿ ಇರೋದು. ಕೇವಲ ಒಬ್ಬ ನಟಿ ಕೈಲಿ ಇಷ್ಟೆಲ್ಲಾ ಗೋಲ್ಡ್ ಅನ್ನ ತರ್ಲಿಕ್ಕೆ ಸಾಧ್ಯನಾ ಅನ್ನೋ ಅನುಮಾನ ಇದ್ದೇ ಇದೆ. ಸೊ ತನಿಖೆ, ಅದರ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಖಂಡಿತ ಸ್ಮಿತಾ, ಏನು ಈ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ಆಕೆ ಬಳಿ ಸಿಕ್ಕಿರ್ತಕ್ಕಂಥದ್ದು ಏನು 14.58 ಕೆಜಿ ಚಿನ್ನ ಏರ್ಪೋರ್ಟ್ ನಲ್ಲಿ ಆದ್ರೆ 2.6 ಕೋಟಿ ಮೌಲ್ಯದ ಚಿನ್ನ ಆಕೆಯ ಫ್ಲಾಟ್ ನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಬರೋಬ್ಬರಿ 17 ಕೆಜಿಯಷ್ಟು ಚಿನ್ನ ಆಕೆಯಿಂದ ವಶಪಡಿಸಿಕೊಂಡಿರ್ತಕ್ಕಂಥದ್ದು ಡಿಆರ್ಐ ಅಧಿಕಾರಿಗಳು. ಇದರ ಒಂದು ವ್ಯಾಪ್ತಿಯನ್ನ ನೋಡ್ತಾ ಹೋದ್ರೆ ಆಕೆ ಇಷ್ಟು ಚಿನ್ನವನ್ನ ಎಲ್ಲಿಗೆ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸಾಗಿಸ್ಕೊಂಡು ಬರ್ತಾ ಇದ್ಲು. ಯಾಕಂತಂದ್ರೆ 16 ಕೆಜಿ ಚಿನ್ನವನ್ನ 17 ಕೆಜಿ ಚಿನ್ನವನ್ನ ಆಕೆನೇ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಹೀಗಾಗಿ ಈ ಒಂದು ಸ್ಮಗ್ಲಿಂಗ್ ಜೊತೆ ಒಂದು ದೊಡ್ಡ ಸಿಂಡಿಕೇಟ್ ಇರೋ ಸಾಧ್ಯತೆ ಇದೆ. ಹೀಗಾಗಿ ಇದರಲ್ಲಿ ನಟೀರ್ ಇದಾರಾ ಅಥವಾ ಇನ್ಯಾರಾದ್ರೂ ರಾಜಕಾರಣಿಗಳಿದಾರಾ ಅಥವಾ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತ ಯಾರಾದ್ರೂ ಇದಾರಾ? ಯಾಕಂತಂದ್ರೆ ಅವ್ರ ತಂದೆ ಒಬ್ಬ ಡಿಜಿಪಿ ಮಟ್ಟದ ಅಧಿಕಾರಿ ಆಗಿರೋದ್ರಿಂದ ಅಲ್ಲಿಗೆ ಪೊಲೀಸರು ಕೂಡ ಹೋಗಿ ಆಕೆಯನ್ನ ರಿಸೀವ್ ಮಾಡ್ಕೊಳ್ಳೋಕೆ ಮುಂದಾಗಿದ್ರು. ಹೀಗಾಗಿ ಪೊಲೀಸ್ ಇಲಾಖೆ ಜೊತೆಗೆ ಆಕೆ ನಟಿ ಆಗಿರೋದ್ರಿಂದ ಸಾಕಷ್ಟು ಬಾರಿ ವಿದೇಶಕ್ಕೆ ಪ್ರವಾಸ ಮಾಡಿರೋದ್ರಿಂದ ಇವ್ರ ಜೊತೆ ಇನ್ನೆಲ್ಲ ನಟಿಯರು ಇರ್ಬೋದು ಅಥವಾ ಪೊಲೀಸ್ ಇಲಾಖೆಯವರು ಇರ್ಬೋದು ಅಥವಾ ಇನ್ಯಾವುದೋ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ವ್ಯಕ್ತಿಗಳು ಇರ್ಬೋದು ಅನ್ನೋ ಶಂಕೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಸಹ ತನಿಖೆ ಮುಂದುವರೆದಿರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಸಿಕ್ಕಿಬಿದ್ದ ನಟಿ ರನ್ಯಾ ರಾವ್. ಈ ಪ್ರಕರಣ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಮದುವೆಯಾಗಿ ಜಸ್ಟ್ 3 ತಿಂಗಳಾಗಿತ್ತಂತೆ. 3 ತಿಂಗಳಿಗೇನೆ ಸ್ಮಗ್ಲಿಂಗಿಗೆ ಇಳಿದಿದ್ರ ನಟಿ ಅನ್ನೋ ಅನುಮಾನ. ಹೆಸರಾಂತ ರಾಜಕೀಯ ಫ್ಯಾಮಿಲಿಯ ಸಂಬಂಧಿಕರಲ್ಲೇ ಮದುವೆ ಆಗಿದ್ದು. ತಾಜ್ ವೆಸ್ಟ್ ಎಂಡ್ ನಲ್ಲಿ ಅದ್ದೂರಿಯಾಗಿ ಮದುವೆ ಸಮಾರಂಭ ನಡೆದಿತ್ತು. 3 ತಿಂಗಳ ಹಿಂದಷ್ಟೇ ಲವ್ಲಿ ರಸ್ತೆಯಲ್ಲಿ ಫ್ಲಾಟ್ಗೆ ಶಿಫ್ಟ್ ಆಗಿದ್ರು.
ಇದೀಗ ಸ್ಮಗ್ಲಿಂಗ್ ಆರೋಪದ ಅಡಿಯಲ್ಲಿ ಸೆರೆ ಸಿಕ್ಕಿದ್ದಾರೆ ನಟಿ ರನ್ಯಾ ರಾವ್. ಹೆಸರಾಂತ ರಾಜಕೀಯ ಫ್ಯಾಮಿಲಿಯ ಸಂಬಂಧಿಕರಲ್ಲೇ ಮದುವೆಯನ್ನ ಆಗಿದ್ರು ರನ್ಯಾ. ಮದುವೆಯಾಗಿ 3 ತಿಂಗಳಿಗೆ ಸ್ಮಗ್ಲಿಂಗ್ಗೆ ಇಳಿದಿದ್ರು ಅನ್ನೋ ಮಾಹಿತಿ ಇದೆ. ಇವತ್ತು ರನ್ಯಾ ಕಸ್ಟಡಿಗೆ ಪಡಿತಾರೆ ಡಿಆರ್ಐ ಟೀಮ್. ರನ್ಯಾರನ್ನ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶ. ಇವತ್ತು ಓಪನ್ ಕೋರ್ಟ್ನಲ್ಲಿ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ರನ್ಯಾ ಪರ ವಕೀಲರಿಂದ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ಇತ್ತೀಚೆಗಷ್ಟೇ ಮದುವೆ, ಒಳ್ಳೆ ಜೀವನ, ರಾಜಕೀಯ ಹಿನ್ನೆಲೆ ಉಳ್ಳ ಕುಟುಂಬದ ಸೊಸೆ ಕೂಡ, ಆದ್ರೂ ಸ್ಮಗ್ಲಿಂಗ್ ಇಳಿದಿದ್ ಯಾಕೆ ಅನ್ನೋ ದೊಡ್ಡ ಅನುಮಾನ. ಖಂಡಿತ ಸ್ಮಿತಾ, ಏನು ಈ ಒಂದು ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಇದ್ದಾರೆ. ಇವರು 3 ತಿಂಗಳಿಂದಷ್ಟೇ ಮದುವೆ ಆಗಿದ್ರು. ಅದ್ದೂರಿಯಾಗಿ ಅವರ ಮದುವೆ ನಡೆದಿತ್ತು. ಅದು ರಾಜಕೀಯ ನಂಟಿರ್ತಕ್ಕಂಥ ಒಂದು ಪ್ರಖ್ಯಾತ ಕುಟುಂಬದ ಜೊತೆ ಒಂದು ವಿವಾಹ ಆಗಿತ್ತು. ಆ ವ್ಯಕ್ತಿ ಕೂಡ ಒಬ್ಬ ಸಾಕಷ್ಟು ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ಆರ್ಕಿಟೆಕ್ಟ್ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಷ್ಟೆಲ್ಲ ಇದ್ದಾಗ್ಲೂ 3 ತಿಂಗಳಿಂದ ಮದುವೆ ಆಗ್ತಾರೆ. ಈಗ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸ್ಮಗ್ಲಿಂಗ್ ಆಕ್ಟಿವಿಟಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂದ್ರೆ ಇವರಿಂದ ಇನ್ಯಾವ ಸಿಂಡಿಕೇಟ್ ಇದೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಡಿಆರ್ಐ ಅಧಿಕಾರಿಗಳ ಮುಂದೆ ಇರತಕ್ಕಂಥದ್ದು. ಹೀಗಾಗಿ ಆಕೆಯಿಂದ ಏನು ಒಂದು ಆಕೆಯ ಫೋನ್ ಅನ್ನ ವಶಪಡಿಸಿಕೊಂಡಿದ್ರು, ಅದನ್ನ FSL ಗೆ ಕಳಿಸಿ ಅದರ ಅನಾಲಿಸಿಸ್ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಇದರಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಇತ್ತು ಮತ್ತೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು, ಇದರಲ್ಲಿ ಪ್ರಮುಖವಾಗಿ ಏನು ದುಬೈನಲ್ಲಿ ಈ ಚಿನ್ನವನ್ನ ಖರೀದಿ ಮಾಡಬೇಕಾದ್ರೆ ಅಷ್ಟು ನಗದನ್ನ ಯಾವ ರೀತಿ ಇಂಡಿಯಾದಿಂದ ಅಲ್ಲಿಗೆ ಹೋಗಿತ್ತೋ ಅಥವಾ ಅಲ್ಲಿಂದನೇ ಒಂದು ಇನ್ವೆಸ್ಟ್ ಮಾಡಿ ಇವರನ್ನ ಸುಮ್ಮನೆ ಕ್ಯಾರಿ ಫಾರ್ವರ್ಡ್ ಆಗಿ ಬಳಸ್ಕೊಳ್ಳಲಾಗ್ತಾ ಇತ್ತ, ಈ ಎಲ್ಲ ವಿಚಾರಗಳ ಬಗ್ಗೆ ಸದ್ಯ ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಬೇಕಾಗಿರೋದ್ರಿಂದ ಆಕೆಯನ್ನ ಮತ್ತೆ ಓಪನ್ ಕೋರ್ಟ್ ನಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಏನು ಆಕೆಯನ್ನ ಪರಪ್ಪನಗ್ರಹಾರಕ್ಕೆ ಕಳಿಸಲಾಗಿದೆ. ಇವತ್ತು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ ಅಂತೇಳಿ ಡಿಆರ್ಐ ಅಧಿಕಾರಿಗಳ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ನಾಗರಾಜ್, ಈಗ ಕಸ್ಟಡಿ ಕೇಳೋ ಸಾಧ್ಯತೆ ಇದೆ, ತನಿಖೆ ಅಂತೂ ಆಗೋದು ಬಾಕಿ ಇದೆ. ಯಾಕಂದ್ರೆ ಸಾಕಷ್ಟು ಮಿಸ್ಸಿಂಗ್ ಲಿಂಕ್ಸ್ ಗಳು ಕೂಡ ಈ ಪ್ರಕರಣದಲ್ಲಿ ಇರೋದು. ಕೇವಲ ಒಬ್ಬ ನಟಿ ಕೈಲಿ ಇಷ್ಟೆಲ್ಲಾ ಗೋಲ್ಡ್ ಅನ್ನ ತರ್ಲಿಕ್ಕೆ ಸಾಧ್ಯನಾ ಅನ್ನೋ ಅನುಮಾನ ಇದ್ದೇ ಇದೆ. ಸೊ ತನಿಖೆ, ಅದರ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಖಂಡಿತ ಸ್ಮಿತಾ, ಏನು ಈ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ಆಕೆ ಬಳಿ ಸಿಕ್ಕಿರ್ತಕ್ಕಂಥದ್ದು ಏನು 14.58 ಕೆಜಿ ಚಿನ್ನ ಏರ್ಪೋರ್ಟ್ ನಲ್ಲಿ ಆದ್ರೆ 2.6 ಕೋಟಿ ಮೌಲ್ಯದ ಚಿನ್ನ ಆಕೆಯ ಫ್ಲಾಟ್ ನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಬರೋಬ್ಬರಿ 17 ಕೆಜಿಯಷ್ಟು ಚಿನ್ನ ಆಕೆಯಿಂದ ವಶಪಡಿಸಿಕೊಂಡಿರ್ತಕ್ಕಂಥದ್ದು ಡಿಆರ್ಐ ಅಧಿಕಾರಿಗಳು. ಇದರ ಒಂದು ವ್ಯಾಪ್ತಿಯನ್ನ ನೋಡ್ತಾ ಹೋದ್ರೆ ಆಕೆ ಇಷ್ಟು ಚಿನ್ನವನ್ನ ಎಲ್ಲಿಗೆ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸಾಗಿಸ್ಕೊಂಡು ಬರ್ತಾ ಇದ್ಲು. ಯಾಕಂತಂದ್ರೆ 16 ಕೆಜಿ ಚಿನ್ನವನ್ನ 17 ಕೆಜಿ ಚಿನ್ನವನ್ನ ಆಕೆನೇ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಹೀಗಾಗಿ ಈ ಒಂದು ಸ್ಮಗ್ಲಿಂಗ್ ಜೊತೆ ಒಂದು ದೊಡ್ಡ ಸಿಂಡಿಕೇಟ್ ಇರೋ ಸಾಧ್ಯತೆ ಇದೆ. ಹೀಗಾಗಿ ಇದರಲ್ಲಿ ನಟೀರಿದಾರಾ ಅಥವಾ ಇನ್ಯಾರಾದ್ರೂ ರಾಜಕಾರಣಿಗಳಿದಾರಾ ಅಥವಾ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತ ಯಾರಾದ್ರೂ ಇದಾರಾ? ಯಾಕಂತಂದ್ರೆ ಅವ್ರ ತಂದೆ ಒಬ್ಬ ಡಿಜಿಪಿ ಮಟ್ಟದ ಅಧಿಕಾರಿ ಆಗಿರೋದ್ರಿಂದ ಅಲ್ಲಿಗೆ ಪೊಲೀಸರು ಕೂಡ ಹೋಗಿ ಆಕೆಯನ್ನ ರಿಸೀವ್ ಮಾಡ್ಕೊಳ್ಳೋಕೆ ಮುಂದಾಗಿದ್ರು. ಹೀಗಾಗಿ ಪೊಲೀಸ್ ಇಲಾಖೆ ಜೊತೆಗೆ ಆಕೆ ನಟಿ ಆಗಿರೋದ್ರಿಂದ ಸಾಕಷ್ಟು ಬಾರಿ ವಿದೇಶಕ್ಕೆ ಪ್ರವಾಸ ಮಾಡಿರೋದ್ರಿಂದ ಇವ್ರ ಜೊತೆ ಇನ್ನೆಲ್ಲ ನಟಿಯರು ಇರ್ಬೋದು ಅಥವಾ ಪೊಲೀಸ್ ಇಲಾಖೆಯವರು ಇರ್ಬೋದು ಅಥವಾ ಇನ್ಯಾವುದೋ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ವ್ಯಕ್ತಿಗಳು ಇರ್ಬೋದು ಅನ್ನೋ ಶಂಕೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಸಹ ತನಿಖೆ ಮುಂದುವರೆದಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.